ಹಾಯ್ ಮನ್ಯಾಗ ಕೂತ್ ಮಾಡಕಂತೂ ತೆಗದಿರೋದಿಲ್ಲ. ಹಂಗಾಗಿ ಏನಾರೇ ಆಪ್ಸ್ ಅದಾವಲ್ಲ, ಈಗ ಏನ್ 108 ಆ್ಯಪ್ ಬಂದಾವು, ಅವತ್ತೊಂದು ಸ್ವೈಪ್ ಮಾಡ್ಕೋತಿರ್ತೀವಿ. ಅದೊಂದು ತೆಗದಾಗ್ಬಿಟ್ಟೈತಿ. ಈಗ ಶಾಪಿಂಗ್ ಮಾಡೋದ್ನಾಗ ಪಟ್ನ ಹೋಗಿ ತೊಗೊಂಬರೋಕಿತ ಎಲ್ಲಿ ಆಫರ್ಸ್ ಅದಾವು ಏನದಾವ ಅದೊಂದು ಮಜಾ ಬರ್ತೈತಿ. ಹಂಗಾಗಿ ಲಾಸ್ಟ್ ಟೈಮ್ ಜಿಯೋ ಮಾಡಿದ ಒಂದು ವಿಡಿಯೋ ಮಾಡಿದ್ನಿ. ವಾವ್ 300 ವಾವ್ 100 ಐತಿ ಒಂದು ಆಫರ್ ಹಾಕಿ ಶಾಪಿಂಗ್ ಮಾಡಿದ್ನಿ. ಇವತ್ ಮತ್ ಹಂಗ ನಾರ್ಮಲ್ ಆಗಿ ಸ್ವೈಪ್ ಮಾಡ್ಕೋತ ಏನೈತಿ ಜಿಯೋ ಮಾಡಿ ನೋಡ್ ಮತ್ತೆ ಬೆಳಿಗ್ಗೆ ನೋಡತ್ತಿದ್ನಿ. ಅದ್ರ ಒಂದು ಆಫರ್ ಬಂತು 349 ಶಾಪಿಂಗ್ ಮಾಡ್ರೆ 75 ರೂಪೀಸ್ ಆಫರ್ ಇರ್ತೈತೆ ಅಂತ ಹೇಳಿ. ಸೊ ಆ ಆಫರ್ ಅಪ್ಲೈ ಮಾಡಿ ಸ್ವಲ್ಪ ಐಟಮ್ಸ್ ನ ಕೊಂಡ್ಕೊಂಡಿ. ಜಿಯೋ ಮಾಡಿದ ಇನ್ನೊಂದು ಸ್ಪೆಷಾಲಿಟಿ ಅಂದ್ರ ಜೆಪ್ಟೋ ಬ್ಲಿಂಕಿಟ್ ಇವೇನದಾವಲ್ಲ ಐಟಮ್ಸ್ ಅಂದ್ರೆ ಇವೇನ ಆಪ್ಸ್ ಅದಾವಲ್ಲ, ಇವ್ ಬರೀ ನಮಗ ಸಿಟಿ ಅಂತ ಬೆಂಗಳೂರು ಮೈಸೂರು ಇಂತ ಸಿಟಿ ಒಳಗ ಅವೈಲೇಬಲ್ ಇರ್ತಾವು. ಇದೇನೈತಲ್ಲ ಜಿಯೋ ಮಾರ್ಟ್ ಪ್ರತಿ ಸಿಟಿ ಒಳಗ ನಿಮ್ ಊರಾಗ ಏನ್ರಿ ನಿಮಗ ರಿಲಯನ್ಸ್ ಮಾರ್ಟ್ ಇತ್ತಂದ್ರ ಸ್ಮಾರ್ಟ್ ಮಾರ್ಟ್ ಇತ್ತಂದ್ರ ಈ ಅಪ್ಲಿಕೇಶನ್ ನಿಮ್ಗೆ ಅವೈಲೇಬಲ್ ಇರ್ತೈತಿ. ಮೋಸ್ಟ್ಲಿ ಅವೈಲೇಬಲ್ ಇರ್ತೈತಿ, ಸ್ವಲ್ಪ ಸಿಟಿ ಒಳಗೆ ಇರಾಕಿಲ್ಲ, ಮೋಸ್ಟ್ಲಿ ಅವೈಲೇಬಲ್ ಇರ್ತೈತಿ. ಅಂಡ್ ಎಲ್ಲಾ ಪ್ಲೇಸ್ ಒಳಗೂ ಈ ಆಫರ್ ಅಪ್ಲೈ ಆಕೈತಿ. ಹಂಗಾಗಿ ನಿಮ್ ಸಿಟಿ ಒಳಗೆ ರಿಲಯನ್ಸ್ ಮಾರ್ಟ್ ಇತ್ತಂದ್ರೆ ಜಸ್ಟ್ ಜಿಯೋ ಮಾರ್ಟ್ ಆಪ್ ಡೌನ್ಲೋಡ್ ಮಾಡ್ಕೋರಿ ಅಂಡ್ ಚೆಕ್ ಮಾಡ್ರಿ ನಿಮ್ ಊರೊಳಗ ಕ್ವಿಕ್ ಡೆಲಿವರಿ ಐತೋ ಇಲ್ಲೋ ಅಂತ ಹೇಳಿ. ಸಪೋಸ್ ಇತ್ತು ಅಂದ್ರೆ ಈ ಆಫರ್ ನಿಮಗೂ ಅಪ್ಲೈ ಆಕೈತಿ. ಏನಿಲ್ಲ, ಡೈಲಿ ಗ್ರಾಸರೀಸ್ ಕೊಂಡು ತಗೊಳ್ಳೋದು. ಈಗ ಎಕ್ಸಾಂಪಲ್ ಈಗ 27 ರೂಪಾಯಿ ಹಾಲ್ ತಗೊಂಡ್ರಂದ್ರ ಅದ್ರಾಗ 200 ರೂಪಾಯಿ ಸೇವ್ ಆಕೈತಿ. ಹಂಗಾಗಿ 200 ರೂಪಾಯಿ ಡೈಲಿ ಗ್ರಾಸರಿ ಒಳಗೆ ಸೇವ್ ಆದ್ರೂ ಏನೇನ್ ಕೆಟ್ಟಲ್ಲ. ಯಾಕಂದ್ರೆ ನಾ ಈಗ ಹೊರಗೆ ಹೋಗಿ ಹೆಂಗೂ ತಗೋಬೇಕಾಗಿತ್ತು ಐಟಮ್ಸ್ 450 ರೂಪಾಯಿ ತಕ ಹಾಕಿತ್ತು. ಸೊ ನಾನು 350 ರೂಪಾಯಿದಾಗ ಬಂದಂಗಾತು. ಯೂಸ್ ಮಾಡ್ಕೋರಿ, ಯಾಕಂದ್ರೆ ಕೊಡಾತಾರ ಅಂದ್ರೆ ತಗೋಬೇಕು. ತಗೊಲಿಲ್ಲ ಅಂದ್ರೆ ನಮ್ ತಪ್ಪಾಗೈತಿ. ಕೊಡೋರು ಕೊಡ್ತಿರ್ತಾರೋ, ತಗೊಲಿಲ್ಲ ಅಂದ್ರೆ ನಮ್ ತಪ್ಪಾಗೈತಿ. ಫಸ್ಟ್ ಥಿಂಗ್ ನಾ ಏನೇನ್ ತಗೊಂಡೈತಿ ಫಸ್ಟ್ ತೋರಿಸ್ತನು ನೋಡ್ರಿ. ಈ ಸರಿ ಸ್ವಲ್ಪ ದೊಡ್ಡ ಬ್ಯಾಗ್ ಐತಿ, ಬಾಳ ಐಟಮ್ಸ್ ಆರ್ಡರ್ ಮಾಡೀನಿ ನೋಡ್ರಿ. ಒನ್ ಬೈ ಒನ್ ತೋರಿಸ್ತೀನಿ. ಈಗ ಆಸ್ ಆಲ್ವೇಸ್ ಸಮರ್ ಐತಿ, ಎಟ್ ಬಿಸಿ ಐತಿ ಬರ್ತೈತಿ. ಬೆಂಗಳೂರು ಅಂತ ಸಿಟಿ ಒಳಗೆ ಬಿಸಿ ಐತಿ ಅಂದ್ರೆ ನಮ್ ಕಡೆ ಅಂತ ಸಿಕ್ಕಾಪಟ್ಟೆ ಇರ್ತೈತಿ. ಸಮರ್ ಸಂಬಂಧ ಕಲ್ಲಂಗಡಿ ಅದೇನೋ ಮೊಹಬ್ಬತ್ ಕಾ ಸರ್ಬತ್ ಅಂತ ಹೇಳಿ ಒಂದ್ ರೆಸಿಪಿ ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ನೋಡಿನಿ. ಆ ರೆಸಿಪಿ ಮಾಡ್ಬೇಕಂತ ಹೇಳಿ ಕಲ್ಲಂಗಡಿ ಒಂದು ಆರ್ಡರ್ ಹಾಕಿನಿ. ನೋಡ್ ನಾ ರೆಸಿಪಿ ಮಾಡ್ರೆ ಆ ರೆಸಿಪಿದ ಒಂದು ವಿಡಿಯೋ ಹಾಕಿರ್ತಾನ ಹೆಂಗಂತ ಹೇಳಿ. ಸೊ ಕಲ್ಲಂಗಡಿ ಇದೊಂದು 69 ರೂಪಾಯಿನ ಬಿತ್ತಿದ್ ನನಗ ಆಫರ್ ಎಲ್ಲ ಸೇರಿಸಿ. ಉಳ್ಳಾಗಡ್ಡಿ ಇದ ನೀವು ಜಿಯೋ ಮಾರ್ಟ್ ಅಡ್ವರ್ಟೈಸ್ ಎಲ್ಲ ಕಡೆ ನೋಡಿರ್ತೀರಿ ನೀವು. 5 ರೂಪಾಯಿ ಮೇ ಬಿ 5 ರೂಪಾಯಿ ಕೆಜಿ ಆನಿಯನ್ ಅಂತ ಹೇಳಿ. ಸೊ 1 ಕೆಜಿ ಆನಿಯನ್ 5 ರೂಪಾಯಿಗೆ ಬಂತಿದ. ಸೌಂತಿಕಾಯಿ ಆರ್ಡರ್ ಹಾಕಿನಿ. ಯಾಕಂದ್ರೆ ಇವೆಲ್ಲ ಇವು ಸಮರ್ ರೆಸಿಪಿನ ಇವೆಲ್ಲ. ಇದ್ರಾಗ ಕರ್ಡ್ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಂತ ಹೇಳಿ. ಬಾಡಿ ಕೂಲ್ ಇರ್ಬೇಕಾದ್ರೆ ಇದನ್ನ ತಗೋಬೇಕು. ಕುಕುಂಬರ್ ಒಂದು ತಗೊಂಡಿ. ಟೊಮ್ಯಾಟೊ ಎಸೆನ್ಷಿಯಲ್. ಆಕ್ಚುಲಿ ನಂಗ ಕುಕಿಂಗ್ ಬರೋದಿಲ್ಲ. ಈಗೀಗ ಕುಕಿಂಗ್ ಬಗ್ಗೆ ನೋಡತ್ತೀನಿ. ಅಂದ್ರೆ ಈ ಕುಕಿಂಗ್ ಮಾಡೋರ್ನ ಕುಕಿಂಗ್ ಇದನ್ನ ಸ್ವಲ್ಪ ಸೆನಾಕಿಂದ ಕಲಿಬೇಕು ಅಂತ ಎಲ್ಲ ನೋಡತ್ತಿದ್ನಿ. ನನಗ ಅನ್ಸಿದ್ದಂದ್ರ ಟೊಮ್ಯಾಟೊ ಇರ್ಲಾರ್ದ ಯಾವ ರೆಸಿಪಿನೂ ಇರುದಿಲ್ಲ ಅನ್ಸತ್ ನನಗ. ಎಲ್ಲಾದ್ರ ಟೊಮ್ಯಾಟೊ ಬೇಕಾ, ಎಲ್ಲಾದ್ರ ಹಾಕತ್ತೀವಿ. ಅಂಡ್ ಟೊಮ್ಯಾಟೊ ಉಳ್ಳಾಗಡ್ಡೆ ಹಾಕಿದೀವಿ ಅಂದ್ರ ಮುಗಿತಂದ್ರ ಬೇರೆ ಏನು ಇರುದೇ ಇಲ್ಲ. ಟೊಮ್ಯಾಟೊ ಉಳ್ಳಾಗಡ್ಡೆ ಹಾಕಿರ ಇವ್ ಅಟೆ ಹಾಕಿರ ಸಾರು ಹಾಕತಿ. ಬಟ್ ಇವ್ ಇರ್ಲಾರ್ದ ಯಾವ ರೆಸಿಪಿನೂ ಆಗೋದಿಲ್ಲ. ಹಂಗಾಗಿ ಇಂಪಾರ್ಟೆಂಟ್ ಥಿಂಗ್ ಟೊಮೆಟೊ ಒಂದು ಅರ್ಧ ಕಿಲೋ ಆರ್ಡರ್ ಹಾಕಿನ. ಅಂದ್ರೆ ಟೋಟಲ್ ಬಿಲ್ ಆಯ್ತು, ಅದ್ರಾಗ 75 ರೂಪೀಸ್ ಆಫ್ ಆಗೈತಿ ನನಗ. ಹಂಗ ಆತರ ಆಗೈತಿ. ಪೀನಟ್ ಬಟರ್ ಬ್ರೆಡ್ ಜೋಡಿ ಹಾಕೊಂಡ್ ತಿನ್ನಕ್ ಚಲೋ ಇರ್ತೈತಿ ಅಂತ ಹೇಳಿ ಒಂದು ಪೀನಟ್ ಬಟರ್ ಒಂದು 30 ರೂಪೀಸ್ ಅಷ್ಟ ಇದ. ಸಣ್ಣ ಪೀನಟ್ ಬಟರ್ ಹಾಕಿನಿ. 100 ಗ್ರಾಮ್ ಏನೋ ಐತಿದ. 100 ಗ್ರಾಮ್ ಹಾಕಿನಿ ಇದನ್ನ. ಓಕೆ, ಇವು ಇದನ್ನದ ಇವು ಫ್ರೋಜನ್ ಅಂದ್ರೆ ಹಾಲ. ಓಕೆ, 1 ಲೀಟರ್ ಹಾಲ. ಓಕೆ, 1 ಲೀಟರ್ ಹಾಲ 2 ಪ್ಯಾಕೆಟ್ ಅದಾವು. ಅಂಡ್ ಒಂದು ಕರ್ಡ್ ಹಾಕಿನಿ. ನಂದಿನಿ ಮೊಸರಿನ ಪ್ಯಾಕೆಟ್ ಒಂದು ಹಾಕಿನಿ. ಅವೆಲ್ಲ ಒಂದು ಪ್ಯಾಕೆಟ್ ಒಳಗೆ ಕೊಟ್ಟಾರ ಅವ್ರ. 1 ಪ್ಯಾಕೆಟ್ ಒಳಗೆ ಕೊಟ್ಟಾರ ಅವೆಲ್ಲ. ಓಕೆ, ಸೈಡ್ ಇಡ್ನಿವ. ಬನಾನಾ ಏನೋ ವೆರೈಟಿ ಅಂದ್ರೆ ಇವತ್ತನ ಗೊತ್ತಾಗಲಿಲ್ಲ ನಂಗೆ. ರೋಬಸ್ಟ್ ಅಲ್ಲಿವು ಬೇರೆ ಏನೋ ಅದಾವ ನೋಡ್ರಿ, ದೊಡ್ಡದ ಫುಲ್ಲು. ಸೊ ಬನಾನಾ ತಗೊಂಡಿ. ಸೋರೆಕಾಯಿ ಏನ್ರಿ ಒಣಗಿ ಮಾಡ್ಕೊಳಕ್ ಬೇಕಂತ ಹೇಳಿ ಸೋರೆಕಾಯಿ ತಗೊಂಡಿವ್. ಆಕ್ಚುಲಿ ಸೋರೆಕಾಯಿ ಪಲ್ಯ ನಾವ ಹೆಚ್ಚು ಚಪಾತಿ ಜೋಡಿ ಮಾಡ್ಕೋತೀವಿ ರಾತ್ರಿ. ಅದು ಉಳ್ದದನ್ನ ಬೆಳಿಗ್ಗೆ ದೋಸಾ ಜೊತೆ ತಿಂತೀವಿ. ಕಾಂಬಿನೇಷನ್ ಯಾರಿಗೆ ಎಷ್ಟು ಇಷ್ಟ ಆಗೈತೆ ಅನ್ನೋ ಗೊತ್ತಿಲ್ಲ ನನಗ. ನಮಗಂತೂ ಬಾಳ ಚಲೋ ಅನ್ಸೈತಿದ ಸೋರೆಕಾಯಿ ಒಣಗಿ ವಿತ್ ದೋಸಾ. ಟ್ರೈ ಮಾಡ್ರಿ, ಆಕ್ಚುಲಿ ಚಲೋ ಇರ್ತೈತಿ. ರೀಸೆಂಟ್ ಆಗಿ ಟ್ರೈ ಮಾಡಿನ. ಸೊ ಚಲೋ ಇರ್ತೈತಿ ಇದು. ಸೊ ಒಂದ್ ಸೋರೆಕಾಯಿ ಆರ್ಡರ್ ಹಾಕಿದ್ನಿ. ಸೊ ಬಿಲ್ ಬಂತು. ಅಂಡ್ ಬೆಳಿಗ್ಗೆ ಜಲ್ದಿ ತರಿಸಿದ್ನ ಇದನ್ನ. ಆಕ್ಚುಲಿ ವಿಡಿಯೋ ಮಾಡೋದು ಲೇಟ್ ಆಗಿತ್ತು, ಹಂಗಾಗಿ ಸ್ವಲ್ಪ ಐಟಮ್ಸ್ ಯೂಸ್ ಮಾಡ್ಕೊಂಡಿದ್ವಿ. ಒಂದು ಕರ್ಬೇವಿನ ಸೊಪ್ಪು ಒಂದ್ ಸೂಡ್ ಹಾಕಿದ್ನಿ. ಇದೊಂದು 6 ರೂಪಾಯಿ 7 ರೂಪಾಯಿ ಬಿದ್ದೈತಿದ ಒಂದ್ ಸೂಡಿದ. ಇಲ್ಲೇ ಐತಿ. ಸೊ ಗೆಣಸಿಕಾಯಿ ಸ್ವೀಟ್ ಪೊಟ್ಯಾಟೊ ಏನತ್ತಾರ, ನಾವು ಗೆಣಸಿಕಾಯಿ ಐತಿವಿ. ಆಲ್ರೆಡಿ ಅದನ್ನ ಸ್ಟೀಮ್ ಮಾಡ್ಕೊಂಡು ತಿಂದದ್ದು ಆತು, ಚಲೋ ಇತ್ತು ಸ್ವೀಟ. ಈ ಗೆಣಸಿಕಾಯಿ ಒಂದ್ ಹಾಕಿನಿ ಆರ್ಡರ್. ಟೋಟಲ್ ಒಂದು 10-12 ಐಟಮ್ ಹಾಕಿನಿ.
ಎಲ್ಲ ಬಂದಾವು, ಚಕ್ಕು ಮಾಡ್ಕೊಂಡಿಲ್ಲ. ಹಂಗ ಸ್ವಲ್ಪ ಐಟಮ್ ಯೂಸ್ ಮಾಡಿ ಅಂತ ಹೇಳಿಲ್ಲ. ಗ್ರೀನ್ ಚಿಲ್ಲಿ, ಹಸಿ ಮೆಣಸಿಕಾಯಿನೂ ಯೂಸ್ ಮಾಡ್ಕೊಂಡಿದ್ವಿ ನಾವು ಮಾರ್ನಿಂಗ್ ಎದ್ದ. ಹಾಗಾಗಿ ಸೈಡ್ ಅದಾವ ಇವೆಲ್ಲ ತರ ಜೋಡಿ. ಇನ್ನೊಂದಿತ್ತು, ಆಕ್ಚುಲಿ ಉಪ್ಪಿಟ್ಟು ಮಾಡ್ಕೊಂಡ್ ತಿಂದಿವ್ ನಾವ. ಉಪ್ಪಿಟ್ಟು ರವಾ ಹಾಕಿನಿ, ಎಲ್ಲೈತನೋ ಕಾಲಿನ ಆಗೈತೆ ಗೊತ್ತಿಲ್ಲದ. ಒಟ್ಟು ಉಪ್ಪಿಟ್ಟು ರವಾ ಒಂದ್ ಹಾಕಿನಿ, 1 kg ಉಪ್ಪಿಟ್ಟು ರವಾ ಹಾಕಿನಿ. ಎಲ್ಲ ಹೋಗೈತದ, ಇರ್ಲಿ. ಇವಿಷ್ಟ ಐಟಮ್ ಜಿಯೋ ಮಾರ್ಟ್ ಒಳಗೆ ನಾ ಆರ್ಡರ್ ಹಾಕಿದ್ನಿ. ಆ ಬಿಲ್ ಪೂರಾ ಸ್ಕ್ರೀನ್ ಶಾಟ್ ಹಾಕ್ತೀನಿ ಇದ್ರಾಗ ಸೈಡ್ ಇಲ್ರಿ, ನೀವ ನೋಡ್ಕೋಬಹುದು. ಯಾಕಂದ್ರೆ ನಾ ಬ್ರೇಕಪ್ ಮಾಡಿ ಹೇಳ್ಬೇಕಾದ್ರೆ ಇನ್ನ ತಡ ಆಕೈತ್ ಬಾಳ. ಓವರ್ ಆಲ್ ದಾಗ 450 ರೂಪಾಯಿ ಬಿಲ್ ಆಗಿತ್ತು. ಅಂದ್ರ ಅದ್ರಾಗ ಸ್ವಲ್ಪ ಡೆಲಿವರಿ ಡಿಸ್ಕೌಂಟ್ ಅವ ಇವ ಹೋಗಿ 75 ರೂಪಾಯಿ ಡಿಸ್ಕೌಂಟ್ ಆಗಿ ಎಲ್ಲಾ ಸೇರ್ ನನಗ 348 ರೂಪಾಯಿ ಬಿದ್ದಿತ್ತದ. ಸೊ ಚಲೋ, ನಾವು ಗ್ರಾಸರಿ ಐಟಮ್ ದಾಗ 1-2 ರೂಪಾಯಿ ಉಳಿತಾವ ಅಂದ್ರೆ ನೋಡ್ರಲ್ಲ. ಈಗ ಸಂತ್ಯಾಗ ಮಮ್ಮಿ ಜೋಡಿ ಕಾಯಿಪಲ್ಲೆ ತರಕದು ಆದ್ರ 1 ರೂಪಾಯಿ ಸಂಬಂಧ ವಾರ ಆಗಿಬಿಡ್ತಾವ. ಅಲ್ಲಿ ಜಗಳಾಡಿ ಕೂತ್ ಬಿಡ್ತಾರಲ್ಲಿ. ಅಂತದ್ರಾಗ ಕೇಳಾರ್ದನ ಡಿಸ್ಕೌಂಟ್ ಕೊಡತಾರ ಅಂದ್ರೆ ಚಲೋನ. ಏನಿದ ಬರೀ ಡಿಸ್ಕೌಂಟ್ ಸಂಬಂಧ ಬದುಕ್ತೀರ ಸೇರಿ ಕೇಳ್ರ, ಕೊಡಾತಾರು. ತಗೊಳ್ಳಿಲ್ಲ ಅಂದ್ರೆ ನಮ್ ತಪ್ಪಾಕೈತಿ. ನಾ ತಗೊಳತೀನಿ, ನಿಮ್ಗೆ ಶೇರ್ ಮಾಡತ್ತೀನಿ. ಇದಿಷ್ಟು ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.